ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿರೋಧಿಸಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎರಡೂ ಸಮುದಾಯಗಳ ನಡುವೆ ಘರ್ಷಣೆ ನಡೆದಿದೆ. ಮನೆಗೆ ನುಗ್ಗಿ ಕಲ್ಲನ್ನ ತೂರಿ ಅಟ್ಟಹಾಸವನ್ನ ಮೆರೆದಿದೆ ಒಂದು ಗುಂಪು. ಬೈಲಹೊಂಗಲ ತಾಲೂಕಿನ ದೇಶನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಲನ್ನ ಎಸೆದು ಹಲ್ಲೆ ಮಾಡುವಂತಹ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಗುಂಪನ್ನ ಕಟ್ಕೊಂಡು ಬಂದು ಒಂದು ಸಮುದಾಯದವರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಭಯದಿಂದ ಮನೆ ಒಳಗೆ ಅಡಗಿ ಕುಳಿತವರ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಕಲ್ಲಿನಿಂದ ಕಟ್ಟಿಗೆಯಿಂದ ಹೊಡೆದು ಬಾಗಿಲನ್ನ ಮುರಿದು ಒಳನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ. ಕಲ್ಲೆಸೆದು ಶೌಚಾಲಯ ಮನೆ ಮಾಳಿಗೆಯನ್ನ ಧ್ವಂಸ ಮಾಡಿದೆ ಗುಂಪೊಂದು. ಸದಾಶಿವ ಭಜಂತ್ರಿ ಎಂಬುವರ ಮನೆ ಮೇಲೆ ಮನಬಂದಂತೆ ಕಲ್ಲನ್ನ ತೂರಾಡಲಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳು ಪುಡಿ ಪುಡಿಯಾಗಿದೆ. ಮತ್ತೊಂದು ಕಡೆ ಬೆಚ್ಚಿ ಬಿದ್ದಿದ್ದಾರೆ ಕುಟುಂಬಸ್ಥರು. ಪೊಲೀಸರ ಸಮ್ಮುಖದಲ್ಲೂ ಎರಡೂ ಕಡೆಯವರಿಂದ ಈ ವಾಗ್ವಾದ ನಡೆದಿದೆ. ಘಟನೆಯಲ್ಲಿ ಎರಡೂ ಸಮುದಾಯದವರಿಗೆ ಗಾಯಗಳಾಗಿವೆ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ಸರ್ವೆಗೆ ಬಂದಿದ್ದಂತಹ ವಾಲ್ಮೀಕಿ ಸಮುದಾಯದ ಯುವಕರು ಈ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಒಬ್ರಿಗೊಬ್ರು ಬಡದಾಡ್ಕೊಳ್ತಾ ಇದ್ದಾರೆ. ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ಸರ್ವೆಗೆ ಬಂದಿದ್ದಂತಹ ವಾಲ್ಮೀಕಿ ಸಮುದಾಯದ ಯುವಕರು ಈ ವೇಳೆ ಎಸ್ಸಿ ಮನೆಯವರ ಬಳಿ ವಾಲ್ಮೀಕಿ ಸಮುದಾಯ ಯಾಕೆ ಅಂತ ಹೇಳಿ ವಿರೋಧಿಸಿದಂತಹ ಸದಾಶಿವ ಭಜಂತ್ರಿ ಕುಟುಂಬ. ವಾಲ್ಮೀಕಿ ಸಮುದಾಯ ಭವನಕ್ಕೆ ವಿರೋಧಿಸಿದ್ದಕ್ಕೆ ರೊಚ್ಚಿಗೆದ್ದಂತಹ ಜನರಿಂದ ಮನೆಯ ಒಳಗಡೆ ಎಲ್ಲವೂ ಕೂಡ ಕಲ್ಲು ತೂರಾಟ ಆಗಿರುವಂತಹ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನೇಸರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಲನ್ನ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಲ್ಲನ್ನ ತೂರಿದ್ದಾರೆ ಅಂತ ಹೇಳಿ. ಪೊಲೀಸರು ಸ್ಥಳದಲ್ಲಿ ಇದ್ದಾರೆ. ಸ್ಥಳದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಈ ರೀತಿಯಾದಂತಹ ಘಟನೆ ಜರುಗಿರೋದು ನಿಜಕ್ಕೂ ವಿಷಾದನೀಯ. ಪ್ರತಿಯೊಬ್ಬರೂ ಕೂಡ ಪೊಲೀಸ್ನವ್ರು ಇದ್ದಾರೆ ಅಂತಂದ್ರೆ ಸರಿ ಇದ್ದಾರೆ, ನಾವು ರೆಸ್ಪೆಕ್ಟ್ ಕೊಡಬೇಕು, ಅಧಿಕಾರಿಗಳಿದ್ದಾರೆ, ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಹೊಡೆದಾಡೋದು ಬಡದಾಡೋದು ಬೇಡ, ಕೂತ್ಕೊಂಡು ಮಾತುಕತೆ ಆಡಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ ಅನ್ನೋದನ್ನು ಬಿಟ್ಟು ಬಡಿಗೆಗಳು ಕಲ್ಲಿಂದ ತೂರಾಟ ಮಾಡಿ ಮನೆಯಲ್ಲಿ ಒಳಗಡೆ ಇದ್ದಂತಹ ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮನೆಯ ಮೇಲ್ಛಾವಣಿ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನೋದನ್ನ ಗಮನಿಸಬಹುದು. ಇಡೀ ಕುಟುಂಬಸ್ಥರೆಲ್ಲರೂ ಭಯಭೀತರಾಗಿದ್ದಾರೆ. ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ.